ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಡಿಸೆಂಬರ್ 4ರಂದು ಬೆಳಗ್ಗೆ 10 ಗಂಟೆಗೆ ಮಂಗಳೂರು ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಮಿನಿ ವಿಧಾನಸೌಧದ ಎದುರು ಪ್ರತಿಭಟನಾ ಸಭೆಯನ್ನ ನಡೆಯಲಿದೆ. ಈ ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದು, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಹಿಂದೂಗಳು ಭಾಗವಹಿಸುವ ಮನವಿ ಮಾಡುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಮೆಂಡನ್ ಹೇಳಿದ್ದಾರೆ. ಯಾರ ಮೇಲೆ ದೌರ್ಜನ್ಯ ಆಗ್ತಾ ಇದೆ? ಹಿಂದೂಗಳ ಮೇಲೆ ದೌರ್ಜನ್ಯ. ಹಿಂದೂಗಳು ಮನುಷ್ಯರಲ್ವಾ? ಮಾನವರಲ್ವಾ? ಅವರಿಗೆ ಮಾನವ ಹಕ್ಕು ಆಯೋಗ ಇಲ್ವಾ? ವಿಶ್ವಸಂಸ್ಥೆ ಇವತ್ತು ಮಾತಾಡ್ತಾ ಇಲ್ಲ, ವಿಶ್ವ ಸಮುದಾಯ ಮಾತಾಡ್ತಾ ಇಲ್ಲ. ಹಾಗಾಗಿ ಹಿಂದೂ ಸಮಾಜವೇ ಇವತ್ತು ಮಾತಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಮಂಗಳೂರಿನಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮೆಲ್ಲ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಎಲ್ಲರೂ ಸೇರಿ ದೊಡ್ಡ ಮಟ್ಟಿನಲ್ಲಿ ಈ ನೋವನ್ನು ನೋವಿನ ಈ ಸಮಯದಲ್ಲಿ ಇಡೀ ಬಾಂಗ್ಲಾದೇಶದ ಹಿಂದೂಗಳೊಂದಿಗೆ ನಾವಿದ್ದೇವೆ ಎನ್ನುವಂಥ ಆ ವಿಚಾರವನ್ನು ತಿಳಿಸುವುದಕ್ಕೋಸ್ಕರ, ನಮ್ಮ ನೋವನ್ನು ಸರ್ಕಾರಕ್ಕೆ ತಿಳಿಸುವುದಕ್ಕೋಸ್ಕರ ನಾವೊಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು 4ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನು ಮಾಡಬೇಕು. ಈ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ಮೇಲೆ ಆಗುವಂಥ ಅನ್ಯಾಯದ ವಿರುದ್ಧ ಕೂಡಲೇ ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಯಾಕೆಂದರೆ ಭಾರತಕ್ಕೆ ಇವತ್ತು ನಿಜವಾಗಿ ಒಂದು ಲೆಕ್ಕದಲ್ಲಿ ಪೂರ್ಣವಾದ ಹಕ್ಕಿದೆ. 1971 ಇಸವಿಯಲ್ಲಿ ಇವತ್ತು ಬಾಂಗ್ಲಾದೇಶ ಅಂತ ಹೇಳ್ತಾರೆ. ಆ ಬಾಂಗ್ಲಾದೇಶ ನಿರ್ಮಾಣ ಮಾಡಿದೆ ಯಾರಂದರೆ ಭಾರತ. ಯಾಕೆಂದರೆ ನಮಗೂ ಹಕ್ಕಿದೆ. ನಾನು ಕೂಡ ಆ ಸಮಯದಲ್ಲಿ ಶಾಲೆಗೆ ಹೋಗುವ ವಿದ್ಯಾರ್ಥಿ. ನಮಗೂ ಕೂಡ ಒಂದು ಸಣ್ಣ ಕೂಪನನ್ನು ಕೊಟ್ಟಿದ್ದರು, 25 ಪೈಸೆ. ನನಗೆ ನೆನಪಿದೆ ಇವತ್ತು ಕೂಡ. ನನ್ನ ಮನೆಯಿಂದ ಕೂಡ ನಾನು ಬಟ್ಟೆಯನ್ನು, ಹಳತ್ತು ಬಟ್ಟೆಯನ್ನು ಇದು ಎಲ್ಲಿಗೆ ಕೊಡುವುದಂತ ಶಾಲೆಯಲ್ಲಿ ಕೇಳಿದಾಗ ಇದನ್ನು ಬಾಂಗ್ಲಾದೇಶಕ್ಕೆ ಕೊಡಲಿಕ್ಕೆ ಅಂತ ಹೇಳಿದರು. ಅಂದರೆ ನಮ್ಮ ಪ್ರತಿಯೊಂದು ಈ ಭಾರತದ ಪ್ರಜೆಗಳು ಕೂಡ ತನ್ನ ಹಾಕುವಂಥ ಬಟ್ಟೆಯನ್ನು ಕೂಡ ಬಾಂಗ್ಲಾದೇಶಕ್ಕೆ ಕೊಟ್ಟು ಕಳಿಸಿದ್ದೇವೆ. 25 ಪೈಸೆಯ ಕೂಪನನ್ನು ಸಂಗ್ರಹ ಮಾಡಿ ಹಣವನ್ನು ಕೊಟ್ಟಿದ್ದೇವೆ. ಆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದೇವೆ. ಪಾಕಿಸ್ತಾನದಿಂದ ಬೇರ್ಪಡಿಸಿ ಅವರಿಗೆ ಇದು ಜಾತ್ಯತೀತ ರಾಷ್ಟ್ರ ಆಗಬೇಕು ಅನ್ನೋಂಥ ವಿಚಾರವಾಗಿ